ಈ ದಿನ ಬಿಮಲ್ ನಗರ ಹತ್ರ ನಮ್ಮ ಮುರುಗನ್ ಟೆಂಪಲ್ ಪಕ್ಕದಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಪ್ರೈವೇಟ್ ಬಸ್ ಅವರು. ಅದು ಇಮಿಡಿಯೇಟ್ ಮಾಹಿತಿ ಇವ್ರಿಗೆ ಗೊತ್ತಾಗಿರೋ ಮೇಲೆ ನಮ್ಮ ಇನ್ಸ್ಪೆಕ್ಟರ್ ಅವರು ಹೋಗಿ ಮಾಜರ್ ವಿಸಿಟ್ ಮಾಡಿ ಚೆಕ್ ಮಾಡಿ ಅಲ್ಲಿ ಪರಿಸ್ಥಿತಿ ಏನಾಗ್ತಾ ಇದೆ, ಯಾಕೆ ಇವ್ರ ಹತ್ರ ನಾವು ಬಂದಿದ್ದೀವಿ ಅಂದ್ರೆ ಇವರೇ ಎಲ್ಲ ಕಡೆ ಬಸ್ಗಳು FC ಆಗಿದೆ FC ಆಗಿಲ್ಲ ಚೆಕ್ ಮಾಡೋರು. ಇದುವರೆಗೆ ಇವ್ರ ಕಡೆಯಿಂದ ಶ್ರೀನಿವಾಸ್ ಅವ್ರ ಕಡೆಯಿಂದ 23 ಕೇಸ್ ಹಾಕಿದ್ದಾರೆ. ಶಾಲಾ ಸ್ಕೂಲ್ ಬಸ್ಗಳು ಸೀಸ್ ಮಾಡ್ತಾರೆ. ಯಾವುದು ನಿಮ್ಗೆ ಪ್ರೆಸ್ ಅವ್ರಿಗೆ ಕೂಡ ಏನಾದ್ರು ನಿಮ್ಗೆ ಡೌಟ್ ಬಂದ್ರೆ, ಸರ್ ಈ ಬಸ್ ಇಲ್ಲಿ ಹೋಗ್ತಾ ಇದೆ, ಇಲ್ಲಿ ಬರುತ್ತೆ ಹೇಳ್ಬಿಟ್ರೆ 100% ಒಳ್ಳೆ ಕೆಲಸ ಮಾಡ್ತಾರೆ. ನಿಮ್ಗೆ ಏನಾದ್ರು ಹಂಗೆ ಹೆಚ್ಚು ಕಡಿಮೆ ಏನಿ ಬಸ್ಸಸ್ ಅವ್ರ ಲಾರಿ ಏನಿ ಯಾವುದು ನಿಮ್ಗೆ ವಿತೌಟ್ ಡಾಕ್ಯುಮೆಂಟ್ ಇದ್ರೆ ಏನಾದ್ರು ಗಾಡಿಗಳು ಮೂವ್ ಆಗಿದ್ರೆ ಅವ್ರಿಗೆ ನೀವು ಇಂಟಿಮೇಷನ್ ಕೊಡ್ಬೋದು, ಡೈರೆಕ್ಟ್ ಮಾತಾಡ್ಬೋದು, ಒಳ್ಳೆ ಆಕ್ಷನ್ ತಗೊಳ್ತಾರೆ. ಅದ್ರ ಬಗ್ಗೆ ಅವರೇ ಮಾತಾಡ್ತಾರೆ. ಸ್ಮೂತ್ ಅಂತೇಳಿ ಮೋಟರ್ ವಾಹನ ನಿರೀಕ್ಷಕರು KGF. ನಾವಿಲ್ಲಿ ಈ ಭಾಗದಲ್ಲಿ KGF ಭಾಗದಲ್ಲಿ ಎಲ್ಲ ಕಡೆ ಮತ್ತು ಬಂಗಾರಪೇಟೆ ಮತ್ತು ಮಾಲೂರು ಕಡೆ ಎಲ್ಲ ಕಡೆನೂ ನಾವು ರಸ್ತೆ ಸುರಕ್ಷತಾ ಕಾರ್ಯಕ್ರಮಗಳು ಮತ್ತು ಅವರಿಗೆಲ್ಲ ಮಾಹಿತಿನೂ ಕೊಟ್ಟಿದ್ವಿ. ವಾಹನಗಳನ್ನು ಯಾವ ರೀತಿ ಸುರಕ್ಷಿತವಾಗಿ ಇಟ್ಕೋಬೇಕು ಮತ್ತು FC ಇನ್ಶೂರೆನ್ಸು ಪೊಲ್ಯೂಷನ್ ಬಗ್ಗೆ ಎಲ್ಲ ಮಾಹಿತಿನೂ ಕೊಟ್ಟಿದ್ವಿ. ಅದೇ ರೀತಿ ವೈಲೇಷನ್ ಮಾಡತಕ್ಕಂಥವ್ರನ್ನ ನಾವು ಸುಮಾರು ವಾಹನಗಳಿಗೆ ಕೇಸು ಹಾಕಿದ್ದೀವಿ. ಹಲವಾರು ಶಾಲಾ ಬಸ್ಸುಗಳನ್ನು ನಾವು ಸೀಸ್ ಮಾಡಿ ನಮ್ಮ ಬೆಮಲ್ ಸ್ಟೇಷನಲ್ಲೂ ಕೂಡ ಹಾಕಿದ್ದೀವಿ. ಆಮೇಲೆ ಎಲ್ಲ ಶಾಲೆಗಳಿಗೂ ತಿಳುವಳಿಕೆ ಕೊಟ್ಟಿದ್ದೀವಿ. ಈ ಪ್ರತಿಯೊಂದು ಡ್ರೈವಿಂಗ್ ಸ್ಕೂಲ್ಗಳಲ್ಲಿ ಹೋಗಿ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಪ್ರಚಾರ ಮಾಡ್ತಾ ಇದ್ದೀವಿ ರಸ್ತೆ ಸುರಕ್ಷತೆ ಬಗ್ಗೆ. ಯಾವುದೇ ವಾಹನಗಳು ಬಗ್ಗೆ ನಿಮಗೆ ಯಾವುದಾದ್ರು ಮಾಹಿತಿ ಈ ಥರ FC ಆಗಿಲ್ಲ ಅಥವಾ ಏನಾದ್ರು ವೈಲೇಷನ್ಸ್ ಮಾಡ್ತಾರೆ ನಮಗೆ ಮಾಹಿತಿ ಕೊಟ್ಟರೆ ನಾವು ಇಮಿಡಿಯೇಟ್ ಆಕ್ಷನ್ ತಗೊಂಡು ನಮ್ಮ ರೂಲ್ಸ್ ಪ್ರಕಾರ ಇದೆ ಕಾನೂನು ಕ್ರಮ ಕೈಗೊಂಡು. ಸರ್ ಇವತ್ತು ಏನಾದ್ರು ಹೋಗಿದ್ರಾ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದ ಜಾಗಕ್ಕೆ ಹೋಗಿದ್ರಾ? ಇಲ್ಲ, ಈಗ ಮಾಹಿತಿ ಗೊತ್ತಾಗಿದೆ. ನಾವು ಅಲ್ಲಿ ಹೋಗಿ ಒಂದು ವಿಸಿಟ್ ಕೊಟ್ಟು ಬಂದಿದ್ದೀವಿ. ಬಟ್ ಯಾರಿಗೂ ಏನು ತೊಂದರೆ ಆಗಿಲ್ಲ ಅಂತ ಗೊತ್ತಾಯ್ತು. ಯಾರೋ ಒಬ್ಬರಿಗೆ ಮಾತ್ರ ಏಟ್ ಆಗಿದೆ ಅಂತ ಗೊತ್ತಾಯ್ತು. ಅದನ್ನ ನಮಗೆ ಅದು ಪೊಲೀಸ್ ಸ್ಟೇಷನ್ ಇಂದ ಬಸ್ ಆಕ್ಚುಲಿ ಸ್ಕೂಲ್ ಬಸ್ ಅದು ಪ್ರೈವೇಟ್ ಬಸ್ ಸರ್? ಅದು ಪ್ರೈವೇಟ್ ಬಸ್. ಅದು ಪ್ರೈವೇಟ್ ಬಸ್. ಅದು ನಮಗೆ ಮಾಹಿತಿ ಬಂದ ಮೇಲೆ ಅದು ಕ್ರಮ ಕೈಗೊಂಡು. ನಿಮ್ಗೆ ಏನಾದ್ರು ಡೌಟ್ ಇದೆ ಕೇಳಕ್ಕೆ? ಏನಿಲ್ಲ ಸರ್, KGF ಹೋಗುವ ಎಲ್ಲ ಪ್ರೈವೇಟ್ ಬಸ್ಸನ್ನು ನೀವು FC ಚೆಕ್ ಮಾಡಿದ್ದೀರಾ ಸರ್? ಮಾಡ್ತಾ ಇದ್ದೀವಿ. ಆಗಾಗ ನಾವು ಸ್ಕ್ವಾಡ್ ತರಿಸಿ ನಾವು ಚೆಕ್ ಮಾಡಿಸ್ತೀವಿ. ನಾವು ಚೆಕ್ ಮಾಡ್ತಾ ಇರ್ತೀವಿ ನಿರಂತರವಾಗಿ. ನೆಕ್ಸ್ಟ್ ಸ್ಟೆಪ್ ಅವರು ಮಾಡಿರ್ತಾರೆ ಅವರು. ಅದು ನಾವು ಇನ್ನೊಂದ್ಸಲಿ ನಾವು ಪ್ರತಿಯೊಂದು ಕಡೆನೂ ಎಲ್ಲ ಚೆಕ್ ಮಾಡಿ ನಾವು ಫುಲ್ಲು ಇವಾಗ ಕೆಪಾಸಿಟಿ, ಒಂದು ಬಸ್ ಕೆಪಾಸಿಟಿ ಎಷ್ಟು ಇರಬೇಕು ಅಷ್ಟು ಇರಬೇಕು. ಎಲ್ಲ ಪ್ರೈವೇಟ್ ಬಂಗಾರಪೇಟೆಯಿಂದ ಬರೋ ಎಲ್ಲ ಬಸ್ಸುಗಳು ಅನ್ಲಿಮಿಟೆಡ್ ಆಗಿ ಬರ್ತಾರೆ. ಇನ್ನೊಂದು ಹುಡುಗರು ಬಂದು ಗಾಡಿ ಆಚೆ ಬಂದು ಹೋಗ್ತಾರೆ. ಆದರೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಇದು ಆಕ್ಷನ್ ಹೆಂಗೆ ತಗೊಳ್ತೀರಾ ಅವ್ರ ಮೇಲೆ? ನಾವೀಗ ಬಸ್ಸುಗಳಿಗೆಲ್ಲ ಕೇಸ್ ಹಾಕಿದ್ದೀವಿ. ಡೋರಲ್ಲಿ ನಿಂತ್ಕೊಂಡಿರೋದು, ಟಾಪ್ ಮೇಲೆ ಹಚ್ಕೊಂಡಿರೋದಕ್ಕೆಲ್ಲ ನಾವು ಕೇಸ್ಗಳು ಹಾಕಿ ಅವ್ರಿಗೆಲ್ಲ ಪನಿಷ್ಮೆಂಟ್ ಆಗಿದೆ. ಈಗ ಎಕ್ಸೆಸ್ ಪ್ಯಾಸೆಂಜರ್ ಅಂತೇಳಿ ಬರೀತೀರ ಅವ್ರಿಗೆ. ಮುಂದಿನ ದಿನದಲ್ಲಿ ಯಾವ ಥರ ಸರ್ ಇದೆ ಕ್ರಮ ಕೊಳ್ತೈತೆ ಅಂತ? ಮುಂದಿನ ದಿನದ ಇನ್ನೂ ಹೆಚ್ಚಿನ ತನಿಖೆ ಮಾಡಿ ನಾವು ಕ್ರಮ ಕೈಗೊಳ್ತೀವಿ ಅವ್ರಿಗೆ. ನನ್ನ ಮುಖಾಂತರ ಅವ್ರಿಗೆ ಸಾರಿಗೆ ಹೇಳ್ತಾ ಇರೋದು, ಇಲ್ಲಿ ARTO ಇದ್ದಾರೆ ಅವ್ರಿಗೆ ನಮ್ಮ ಮುಖಾಂತರ ಹೇಳ್ತಾ ಇರ್ಬೋದು, ಒಳ್ಳೆ ರೀತಿಯಲ್ಲಿ ಎಲ್ಲ ಕಡೆ ಅವೇರ್ನೆಸ್ ಕೊಟ್ಬಿಟ್ಟು ಚೆಕ್ ಮಾಡಬೇಕು. ಒಳ್ಳೆ ಬಸ್ಗಳು ಚೆಕ್ ಮಾಡಿ ಅವರವರು ಗೌರ್ಮೆಂಟ್ಗೆ ಒಳ್ಳೆ ಟ್ಯಾಕ್ಸ್ ಕಟ್ಟಲಿ. ಟ್ಯಾಕ್ಸ್ ಕಟ್ಕೊಂಡು ಒಳ್ಳೆ ರೀತಿಯಲ್ಲಿ ಸ್ಲೋ ಆಗಿ ಹೋಗಿದ್ರೆ ಒಳ್ಳೇದಾಗುತ್ತೆ. ಪದೇ ಆಕ್ಷನ್ ಆಗಿಬಿಟ್ರೆ ಜನ ಏನಾದ್ರು ಆಗಿಬಿಟ್ರೆ ಅದು ಒಂಥರ ನಮ್ಗೆ ನೋವಾಗುತ್ತೆ. ಅದಕ್ಕೋಸ್ಕರ ನಮ್ಗೆ ಕೇಳ್ತಾ ಇರೋದು ಇನ್ಸ್ಪೆಕ್ಟ್ರು ARTO ಕಡೆಯಿಂದ ನಾವು ಇನ್ನೂ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಬೇಕು, ಸ್ವಲ್ಪ ಫಾಸ್ಟ್ ಆಗಿ ಮಾಡಬೇಕು ನನ್ನ ಮುಖಾಂತರ ಅವ್ರ ಹತ್ರ ಕೇಳ್ತಾ ಇದ್ದೀವಿ. ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅಂದ್ರೆ ನೀವು ಯಾವ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರೆ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ಜಾಗದಲ್ಲಿ ಚೆಕ್ ಮಾಡ್ತಾರೆ. ಒಳ್ಳೆ ರೀತಿಯಲ್ಲಿ ಶ್ರೀನಿವಾಸ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದೇ ಥರ ARTO ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಒಳ್ಳೆ RTO ಅಲ್ಲಿ ಹೊಸದಾಗಿ ಓಪನ್ ಆಗ್ತದೆ. ಒಳ್ಳೆ ಸ್ಟೆಪ್ಗಳು ತಗೊಳ್ತಾರೆ. ಸಂತೋಷ ಆಗುತ್ತೆ. ಇಲ್ಲಿ ಆಕ್ಷನ್ ಆಗ್ತಿರೋದು ಪ್ರೈವೇಟ್ FC ಗಾಡಿಗಳೆಲ್ಲ ಕ್ಲೀನ್ ಆಗಿ ಚೆಕ್ ಮಾಡಬೇಕು ನನ್ನ ಮುಖಾಂತರ ಈಗೇನು ಕೇಳ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ.